ಆಗ್ತಾ ಇದೆಯಮ್ಮ? ಇನ್ನು ಸ್ವಲ್ಪ ಹೊತ್ತು ನಿನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿದೆಯಾ ಇದು? ನಾನು ಎಲ್ಲೆಲ್ಲೋ ಹುಡುಕ್ತೆ. ನಾನು ಹೇಳಿಲ್ವಾ ಬಂದೇ ಬರ್ತಾಳೆ ಅಂತ? ಗುಡ್. ಬಿಡ್ಲೆ ವಿಶಾಖ ಶಾಸ್ತ್ರಿ ಅಂತ. ಜಸ್ಟ್ ಸೈ ವಿಶಾಖ. ಶಾಸ್ತ್ರಿ ಗೀಸ್ತ್ರಿ ಎಲ್ಲ ಬೇಡ. ಗೋ ಇನ್ಸೈಡ್. ನೀವು ಬೇಡ. ಮೀಟಿಂಗ್ ಇರೋದು ಅವ್ರ ಜೊತೆ ತಾನೆ, ನೀವಿಲ್ಲ. ನಮ್ಮನೇಲಿ ಮಾವನ ಚಪ್ಲಿನ ಮುಚ್ಚಿಟ್ಟು ಆಟ ಆಡಿಸೋ ಸಂಪ್ರದಾಯ ಇದೆ. ಅದಕ್ಕೆ ಹಾಗೆ ಮಾಡ್ದ ಅವನು ಅಷ್ಟೇ. ರಾಧಿಕಾ ಎಲ್ಲಿ? ಅವಳು ಬೇರೆ ಏನೋ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ. ನಮ್ಮಲ್ಲಿ ಸಂಪ್ರದಾಯ ಇಲ್ಲ, ಅದಕ್ಕೆ ನಮಗೆ ಗೊತ್ತಾಗಲಿಲ್ಲ. ಪರವಾಗಿಲ್ಲ ಬಿಡಿಮ್ಮ. ಈ ಬಳೆ ಹೇಳಿ ಮಾಡಿಸ್ತಾ ಇದೆ. ಬ್ಯೂಟಿಫುಲ್ ಇಟ್ ಇಸ್, ಬ್ಯೂಟಿಫುಲ್. ತಪ್ಪು ಇಲ್ಲ, ಏನೂ ಇಲ್ಲ. ಹೇಗಿದ್ರು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಇವಳನ್ನ ಹೀಗೆ ಬಿಟ್ರೆ ವಿಶಾಖನ ಬದಲಾಗಿ ಇವಳೇ ಹೋಗಿ ಮದುವೆ ಮಂಟಪದಲ್ಲಿ ಕೂತ್ಕೋತಾಳೆ. ಹೋಗು, ಕೃಷ್ಣನ್ ಮೇಲೆ ಆಣೆ ಮಾಡು. ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನನ್ನಿಂದ ಈ ಮದ್ವೆಗೆ ಯಾವ ತೊಂದ್ರೆನೂ ಆಗಲ್ಲ. ಅಮ್ಮ ಹೋಗಿ ಹುಡುಗಿ ಕರ್ಕೊಂಡು ಬನ್ನಿ. ನಮ್ಮ ಕಡೆ ಸೋದರ ಮಾವ ಹೆಣ್ಣನ್ನು ಕರ್ಕೊಂಡ್ಬರೋದು ಪದ್ಧತಿ, ಅದಕ್ಕೆ ಗೊತ್ತಾಗ್ಲಿಲ್ಲ. ಕರ್ಕೊಂಡು ಬನ್ನಿ. ಏನು ಹುಡುಗಾಟ ಮಾಡ್ತಾ ಇದೀಯಾ ವಿಶಾಖ? ಎಷ್ಟು ಕರಿಬೇಕು ನಿನ್ನ? ಬಾ. ಅಯ್ಯೋ, ಏನಪ್ಪ ಶಕುನ ಇದು? ಏನ್ ಕಾದಿದ್ಯೋ ಏನೋ. ಏನೇ ಇದೆಲ್ಲ? ವಿಶಾಖ ಎಲ್ಲಿ? ದೇವ್ಕಿ, ಏನೇ ಮಾಡ್ತಿದೀಯಾ? ಕೃಷ್ಣ, ಏನು ಕನ್ನಡಿ ಹೊಡೆದೋಗಿದೆಯಲ್ಲ? ಇದೇನು ಅಪಶಕ್ನ? ಏನೇ ಇದು? ಏನೇ ನಿನ್ನ ಅವತಾರ? ರಾಧಿಕನ ಮದುಮಗಳ ತರ ಕೂಡಿಸಿ ವಿಶಾಖ ಎಲ್ಲಿಗೋ ಹೋಗ್ಬಿಟ್ಟಿದ್ದಾಳೆ. ಇಲ್ಲ, ಇವಳೇ ಏನು ವಶೀಕರಣ ಮಾಡಿ ಆ ಮಗುಗೆ ದುರ್ಬುದ್ಧಿ ಹೇಳ್ಕೊಟ್ಟು ಕಳಿಸಿದ್ದಾಳೆ. ನಂಗೆ ಗೊತ್ತಿತ್ತು ಈ ಅನಿಷ್ಟದಿಂದ ಏನಾದ್ರೂ ವಿಘ್ನ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಕಣೆ. ಏಯ್ ಬೊಗಳೆ, ಅವಳಲ್ಲಿ ಮುಚ್ಚಿಟ್ಟಿದೀಯಾ? ತಿರ್ಬೋಗಿ ಹೇಳೆ. ಮೀಟಿಂಗ್ ಇದೆ, ಇನ್ನೊಂದು ಗಂಟೆಲಿ ಬರ್ತೀನಿ ಅಂತ ಹೇಳಿ ಹೋದ್ಲು. ಮುಹೂರ್ತ ಮೀರ್ತಾ ಇದೆ, ವಧುವಿನ ಕರ್ಕೊಂಡು ಬನ್ನಿ. ಅಯ್ಯೋ, ಚುನ್ರಿ ಇಲ್ಲೇ ಇದೆ. ಹೆಣ್ಣಿಗೆ ಹೊದ್ಬಿಟ್ಟು ಕರ್ಕೊಂಡ್ ಬರ್ಬೇಕಾಗಿತ್ತು. ಅವ್ರ ತಾಯಿಗೆ ಹೇಳೋದ್ ಮರ್ತೆ. ಒಂದ್ ನಿಮಿಷ. ವಿಶಾಖ ನಮ್ಮನ್ನೆಲ್ಲ ಸಾಯಿಸ್ಬಿಟ್ಲು.